ಓಹೋ, ಅನ್ನನೇ ಮಾಡೋಕ್ ಬರಲ್ಲ ಅಂತಿದ್ ಇಷ್ಟೊಂದೆಲ್ಲ ಮಾಡಿಟ್ಬಿಟ್ಟಿದ್ಯಾ? ಅದೇ ಸರ್ಪ್ರೈಸ್. ಈ ಪಾಕಶಾಸ್ತ್ರ ಪುಸ್ತಕ ನೋಡಿ ನಳಪಾಕ ಸಿದ್ಧ ಮಾಡಿದ್ದೀನಿ. ಹಾಕು. ಏನು ಏನು ತಲೆ ಮೇಲೆ ಬಿದ್ದಾಗಾಯ್ತು ತಪ್ಪಂತ. ಅಲ್ಲ, ಇದೇನ್ ಚಪಾತಿನ ಇಲ್ಲ ಚಪಡಿನ? ತಿಂದು ನೋಡಿ ಆಮೇಲೆ ಹೇಳಿ. ತಿಂದು ನೋಡಿ ಹೇಳ್ಬೇಕಾ? ಏನ್ ರಬ್ಬರ್ ಥರ ಇದೆ. ಏನಾಯ್ತು? ಏನಾಯ್ತು? ಇದನ್ನು ತಿನ್ನು ಮುಗಿಸೋ ಅಷ್ಟ್ರಲ್ಲಿ ನಮ್ಮ ಹಲ್ಲುಗಳ ಆಯುಸ್ಸು ಮುಗಿದು ಹೋಗಿರುತ್ತೆ ಅಂತ ಕಾಣುತ್ತೆ. ನೀನ್ ಸ್ವಲ್ಪ ರುಚಿ ನೋಡು. ನಾನು ತಿನ್ಬೇಕು. ನೋಡು. ಯಾಕೆ ತಮ್ಮ ಕೈಲೂ ಆಗ್ತಾ ಇಲ್ಲ? ತಾವೇ ಸಿದ್ಧ ಮಾಡಿದ್ದು. ಅಮ್ಮ ಅಮ್ಮ ಅಮ್ಮ, ತಮಗೂ ಅದೇನಾಗಿದ್ದು ಅಲ್ಲ? ಇದನ್ನ ನೀನೇ ತಾನೇ ತಯಾರು ಮಾಡಿದ್ದು? ಏನು ಗೋಧಿ ಹಿಟ್ಟಿನಲ್ಲಿ ಮಾಡ್ದ, ಅಥವಾ ಮೈದಾ ಹಿಟ್ಟಿನಲ್ಲಿ ಮಾಡ್ದ, ಅಥವಾ ರಂಗೋಲಿ ಹಿಟ್ಟಿನಲ್ಲಿ ಮಾಡ್ದ? ಪಾಕಶಾಸ್ತ್ರದ ಪುಸ್ತಕ ನೋಡಿ ತಯಾರು ಮಾಡಿದ್ದು ಅಂತ ಹೇಳಿದೆಲ್ಲ. ಈ ಪುಸ್ತಕದ 2ನೇ ಭಾಗನೂ ಇರಬಹುದು, ತರಿಸಿ ನೋಡು. ಈ ಕಲ್ಲು ಚಪಾತಿನ ಹೇಗೆ ತಿನ್ನೋದು ಅನ್ನೋದನ್ನು ಬರೆದಿರಬಹುದು. ಡೋಂಟ್ ವರಿ, ಟೇಕ್ ಇಟ್ ಈಸಿ. ಏನೋ ಆರಂಭದಲ್ಲಿ ಪ್ರತಿಯೊಬ್ಬರಿಗೂ ಹೀಗೇನೆ ಆಗೋದು, ಕ್ರಮೇಣ ಸರ್ ಹೋಗುತ್ತೆ. ಇದು ಸಾಕು. ಸಾಕ? ಅನ್ನ ಹಾಕು. ಹಾಕ್ತೀನಿ. ಸ್ವಲ್ಪ ಇರು. ಇದೇನು ಅನ್ನನಾ ಅಥವಾ ಹಲ್ವಾನ? ಅನ್ನ ರೀ, ಸ್ವಲ್ಪ ಜಾಸ್ತಿ ನೀರಾಗೋಯ್ತು. ಓಹೋ, ಅದು 1-2 ತಪ್ಪಿಗೆ ನೀರು ಜಾಸ್ತಿ ಹಾಕಿದ್ರೆ ಗಂಜಿ ಆಗಿ ಹೋಗ್ತಿತ್ತು. ಪರವಾಗಿಲ್ಲ, ಹುಳಿ ಹಾಕು. ಹುಳಿ ಮಾಡಕ್ ಹೋಗಿ ತಿಳಿ ಆಗೋಯ್ತು. ಏನಾದ್ರೂ ಒಂದು ಆಗ್ಲೇಬೇಕಲ್ಲ. ತಗೊಳ್ಳಿ ಸಾರು. ಸ್ವಲ್ಪ ಇರು, ಕೈ ಹಾಕು. ಸ್ವಲ್ಪ ರುಚಿ ನೋಡ್ತೀನಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕಾಪಾಡಪ್ಪ. ಹೇಗಿದೆ? ಸ್ವಲ್ಪ ರುಚಿ ನೋಡು. ಅಮೃತ. ಅಮ್ಮ, ಅಯ್ಯೋ, ಬಹಳ ಚೆನ್ನಾಗಿದೆ. ಊಟಕ್ಕೆ ಮಾಡೋದು ಏನ್ ದೇವರೇ ಗತಿ, ಗೋವಿಂದರೇ ಗತಿ, ಗೋವಿಂದ. ನೋಡು, ಸ್ವಲ್ಪ ತಡ್ಕೊ. ನೀನ್ ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ದಾಸು ಪ್ರಕಾಶದಿಂದ ಊಟ ಎಷ್ಟು ಒಳ್ಳೆಯವರು. ಇವತ್ತಿದನ್ನ ತಿಂದು ನಾಳೆಯಿಂದ ಮಾಡ್ತೀನಿ ನೋಡಿ.